ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಬಿಜೆಪಿ ಕಚೇರಿಗೆ ಭೇಟಿ ನೀಡಿದ್ದಾರೆ. ಬೆಂಗಳೂರಿಗೆ ಬಂದು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಅವರು ಭೇಟಿ ನೀಡಿದ್ದಾರೆ. ಅವರನ್ನು ಸ್ವಾಗತಿಸಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಟಿಕೆಟ್ ಘೋಷಣೆ ಬಳಿಕ ಮೊದಲ ಬಾರಿಗೆ ಬಿಜೆಪಿ ಕಚೇರಿಗೆ ಯದುವೀರ್ ಒಡೆಯರ್ ಆಗಮಿಸಿದ್ದಾರೆ. ಹಾಗೆ ನೋಡೋಕ್ಕಾದ್ರೆ ಅವ್ರು ಇನ್ನೂ ಕೂಡ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆಯಬೇಕು. ಆ ಕೆಲಸ ಕೂಡ ಇವತ್ತೇ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದ ನಂತರ ಅವರು ಬಿಜೆಪಿಯ ಕಾರ್ಯಕರ್ತರಾಗ್ತಾರೆ. ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿ ಈಗಾಗಲೇ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಟಿಕೆಟನ್ನು ಪಡೆದಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಮೈಸೂರು ಮಹಾರಾಜ ಯದುವೀರ್ ಒಡೆಯರ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ನಿನ್ನೆ ಅಷ್ಟೇ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ. ಹಾಗಾಗಿ ಇವತ್ತು ಬೆಂಗಳೂರಿನ ಬಿಜೆಪಿ ಕೇಂದ್ರ ಕಚೇರಿ ಮಲ್ಲೇಶ್ವರಂನಲ್ಲಿರ್ತಕ್ಕಂಥ ಕಚೇರಿಗೆ ಬಂದಿದ್ದಾರೆ. ಅವರನ್ನು ಸ್ವಾಗತ ಮಾಡಲಾಗಿದೆ. ಸ್ವಾಗತ ಮಾಡಿ ಅದಾದ ನಂತರ ಅಲ್ಲಿರ್ತಕ್ಕಂಥ ಫೋಟೋಗಳಿಗೆ ಪೂಜೆಯನ್ನು ಸಲ್ಲಿಸಿ ಪುತ್ಥಳಿಗಳಿಗೆ ಹೂವಿನ ಹಾರವನ್ನು ಹಾಕಿ ಅವರು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವವನ್ನು ಅಧಿಕೃತವಾಗಿ ಇವತ್ತು ಪಡಿತಾರೆ. ಅವರನ್ನು ಸ್ವಾಗತ ಮಾಡೋದಕ್ಕೆ ಖುದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಹಲವಾರು ಬಿಜೆಪಿ ನಾಯಕರು ಉಪಸ್ಥಿತರಿದ್ದರು. ಅದೇ ರೀತಿಯಲ್ಲಿ ಬೇರೆ ಬೇರೆಯವರು ಕೂಡ ಬಿಜೆಪಿ ಕಚೇರಿಗೆ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಯಾರ್ಯಾರಿಗೆ ಟಿಕೆಟ್ ಘೋಷಣೆಯಾಗಿದೆ ಅವರೆಲ್ಲ ಸಹಜವಾಗಿ ಬಿಜೆಪಿ ಕಚೇರಿಗೆ ಆಗಮಿಸ್ತಾರೆ. ಹಾಗೆ ಯಡಿಯೂರಪ್ಪನವ್ರನ್ನ ಭೇಟಿ ಆಗ್ತಾರೆ. ಅವೆಲ್ಲವೂ ಕೂಡ ಒಂದು ದಿನದಲ್ಲಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳು. ಯದುವೀರ್ ಒಡೆಯರ್ ಅವರು ಕೂಡ ಇಲ್ಲಿಂದ ನಂತರ ಅವರು ಯಡಿಯೂರಪ್ಪನವ್ರನ್ನ ಹೋಗಿ ಭೇಟಿ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಯದುವೀರ್ ಒಡೆಯರ್ ಅವರು ಬಿಜೆಪಿ ಕಚೇರಿಗೆ ಆಗಮಿಸ್ತಾ ಇದ್ದಂತೆ ಅವರಿಗೆ ಆರತಿ ಎತ್ತಿ ಸ್ವಾಗತವನ್ನು ಕೋರಲಾಗಿದೆ. ಇಷ್ಟೇ ಆದರೂ ರಾಜವಂಶಸ್ಥರು, ಹಾಗಾಗಿ ಅವರಿಗೆ ಆರತಿಯನ್ನು ಎತ್ತಿ ಸ್ವಾಗತ ಕೋರಿ ಬರಮಾಡಿಕೊಂಡಿದ್ದಾರೆ ಎಲ್ಲರೂ ಕೂಡ. ಅದಾದ ನಂತರ ಯಾಕೆಂದರೆ ಇನ್ನು ಮುಂದಕ್ಕೆ ಅವರು ಬಿಜೆಪಿಯ ಕಾರ್ಯಕರ್ತ. ಈಗ ಯಡಿಯೂರಪ್ಪ ನಿವಾಸಕ್ಕೆ ಕೂಡ ಭೇಟಿ ನೀಡುತ್ತಾರೆ ಯದುವೀರ್ ಅವರು. ಇದಾದ ನಂತರ ಡಾಲರ್ಸ್ ಕಾಲೋನಿಯ ನಿವಾಸ ಧವಳಗಿರಿಗೆ ಭೇಟಿ ನೀಡಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಕ್ಕಂಥ ಪ್ರಕ್ರಿಯೆ. ಬಿಜೆಪಿ ಕಚೇರಿಗೆ ಭೇಟಿ ನೀಡಿದ ಬಳಿಕ ಯದುವೀರ್ ಒಡೆಯರ್ ಯಡಿಯೂರಪ್ಪನವರ ನಿವಾಸಕ್ಕೆ ತೆರಳುತ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಯದುವೀರ್ ಒಡೆಯರ್ ಅವರು ಬಿಜೆಪಿ ಕಚೇರಿಗೆ ಬಂದಾಗ ಅವರ ಹಣೆಗೆ ಕುಂಕುಮವನ್ನು ಇಟ್ಟು ಆರತಿ ಎತ್ತಿ ಅವರನ್ನು ಸ್ವಾಗತ ಕೋರಿರ್ತಕ್ಕಂಥ ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಎಲ್ಲರಿಗೂ ಈ ರೀತಿಯಾದಂತಹ ಸ್ವಾಗತ ಸಿಗಲ್ಲ. ಅವರು ರಾಜವಂಶಸ್ಥರು, ಮೈಸೂರಿನ ರಾಜರು. ಆ ಒಂದು ಗೌರವ ಅವ್ರ ಮೇಲೆ ಯಾವಾಗಲೂ ಕೂಡ ಇರುತ್ತೆ. ಹಾಗಾಗಿ ಅವರಿಗೆ ಬಿಜೆಪಿ ಕಚೇರಿಗೆ ಭವ್ಯ ಸ್ವಾಗತವನ್ನು ಕೋರಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಯದುವೀರ್ ಒಡೆಯರ್ ಅವರು ಇನ್ನೂ ಬಿಜೆಪಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಕೂಡ ಪಡ್ಕೊಂಡಿಲ್ಲ. ಸೊ ಇವಾಗ ಕಚೇರಿಗೆ ಭೇಟಿ ನೀಡಿದರೆ ಮುಂದೆ ಏನು ಕಾರ್ಯಕ್ರಮಗಳು ಅಂತ? ಖಂಡಿತ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ಸಾಕಷ್ಟು ಕುತೂಹಲದ ನಡುವೆ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಯದುವೀರ್ ಅವರ ಹೆಸರನ್ನ ಘೋಷಣೆ ಮಾಡಲಾಯಿತು. ಘೋಷಣೆ ಮಾಡಿದ ಬಳಿಕ ನಿನ್ನೆ ರಾತ್ರಿ ಘೋಷಣೆ ಆಗಿರುವಂತದ್ದು. ಇವತ್ತು ಬೆಳಗ್ಗೆ ಬಿಜೆಪಿಯ ಕಚೇರಿಗೆ ಬಂದಿದ್ದಾರೆ. ಬಿಜೆಪಿಗೆ ಕಚೇರಿಗೆ ಬಂದು ಅಧಿಕೃತವಾಗಿ ಪ್ರಾಥಮಿಕ ಸದಸ್ಯತ್ವವನ್ನ ಪಡೆದುಕೊಳ್ಳುವಂತದ್ದು. ಈಗ ಅವರು ಬಂದ ಸಂದರ್ಭದಲ್ಲಿ ಕಾರ್ಯಕರ್ತರಿಗೂ ಕೂಡ ಸಾಕಷ್ಟು ಹುಮ್ಮಸ್ಸಿತ್ತು. ಜೊತೆಗೆ ರಾಜವಂಶಸ್ಥರು ಅವರನ್ನ ಯಾವ ರೀತಿಯಲ್ಲಿ ಬರಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲದಿಂದನೇ ಕಾಯ್ತಾ ಇದ್ರು. ಅದೇ ರೀತಿಯಲ್ಲಿ ಕಾರ್ಯಕರ್ತರೆಲ್ಲ ಕೂಡ ಬಂದು ಅವರಿಗೆ ಆರತಿಯನ್ನ ಎತ್ತಿ ಈಗ ಕಚೇರಿಯ ಒಳಗಡೆ ಕರ್ಕೊಂಡಿದ್ದಾರೆ. ಜೊತೆಗೆ ಈಗ ವಿಜಯೇಂದ್ರ ಅವರು ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಜೊತೆಯಲ್ಲೂ ಕೂಡ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಮಾತುಕತೆಯನ್ನ ನಡೆಸಿದ ಬಳಿಕ ಪ್ರಾಥಮಿಕ ಸದಸ್ಯತ್ವವನ್ನು ಇವತ್ತು ಪಡ್ಕೊಳ್ಳುವಂತ ಸಾಧ್ಯತೆಗಳು ಇರುವಂತದ್ದು. ಪ್ರಾಥಮಿಕ ಸದಸ್ಯತ್ವವನ್ನು ಪಡ್ಕೊಂಡ ಬಳಿಕ ಯಡಿಯೂರಪ್ಪ ಅವರ ನಿವಾಸಕ್ಕೂ ಕೂಡ ಭೇಟಿಯನ್ನ ನೀಡ್ತಾರೆ. ಭೇಟಿಯನ್ನ ನೀಡಿ ಅವರಿಗೊಂದು ಏನು ಟ್ಯಾಂಕ್ಸ್ ಅನ್ನ ಹೇಳುವಂತದ್ದು, ಜೊತೆಗೆ ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಳುವಂತ ಕೆಲಸವನ್ನು ಕೂಡ ಯದುವೀರ್ ಅವರು ಮಾಡ್ತಾ ಇರುವಂತದ್ದು. ಅರವಿಂದ್. ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಟಿಕೆಟ್ ಘೋಷಣೆಯಾದ ಬಳಿಕ ಏನೇನು ಪ್ರಕ್ರಿಯೆಗಳು ನಡೀಬೇಕು ಅವೆಲ್ಲವೂ ಕೂಡ ಆಗಲೇಬೇಕು. ಹಾಗಾಗಿ ಅವರು ಇದೇ ಮೊದಲ ಬಾರಿಗೆ ಬಿಜೆಪಿ ಕೇಂದ್ರ ಕಚೇರಿ ಮಲ್ಲೇಶ್ವರಂ ಜಗನ್ನಾಥ ಭವನಕ್ಕೆ ಆಗಮಿಸಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಸ್ವಾಗತ ಕೋರಲಾಗಿದೆ. ಅವರಿಗೆ ಭವ್ಯವಾದ ಸ್ವಾಗತವನ್ನು ಕೋರಿದ್ದಾರೆ. ತುಂಬ ಕುತೂಹಲ ಇತ್ತು ಅವರಿಗೆ ಹೇಗೆ ಸ್ವಾಗತ ಕೊಡಬಹುದು ಅಂತ. ಅದೆಲ್ಲವೂ ಕೂಡ ಈಗ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀವಿ.